ಸ್ನೇಹಿತರೆ ನಮಸ್ಕಾರ. ಬೆಳೆ ಹಾನಿ ಪರಿಹಾರ 51 ಲಕ್ಷ ರೈತರ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಹಾಗಾದ್ರೆ 51 ಲಕ್ಷ ರೈತರ ಖಾತೆಗಳಿಗೆ ಎಷ್ಟು ದುಡ್ಡು? ನೀರಾವರಿ ಭೂಮಿಗಳಿಗೆ 31,500 ರೂಪಾಯಿ ಜಮಾ ಆದ್ರೆ, ಇನ್ನು NDRF ಕುಸ್ಕಿ ಜಮೀನುಗಳಿಗೆ ಎಷ್ಟು ಜಮಾ ಆಗ್ತಾ ಇದೆ? ಇನ್ನು ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ಈ ದುಡ್ಡು ಬರ್ತಾ ಇದೆ? ಸೊ ಇಂದು ಈ 9 ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇರೋದು ನಿಜ. ಹಾಗಾದ್ರೆ ಯಾವ ಜಿಲ್ಲೆಗಳು? ಇದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಇದರೆಲ್ಲದಕ್ಕಿಂತ ಮುಖ್ಯವಾಗಿ ಜಂಟಿ ಸರ್ವೆ ಆಗಬೇಕು ಮತ್ತು ಇನ್ನು ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕೂಡ ಒಂದಕ್ಕೊಂದು ಅಟ್ಯಾಚ್ ಆಗಿರಬೇಕು. ಯಾವ ಡಾಕ್ಯುಮೆಂಟ್ಸ್ಗಳು ಲಿಂಕ್ ಆಗಿರಬೇಕು ಮತ್ತು ಜಂಟಿ ಸರ್ವೆಯನ್ನು ಮಾಡಿಸ್ಕೊಳ್ಳೋದು ಹೇಗೆ, ನಾವು ಎಲ್ಲಿ ಹೋಗಿ ಭೇಟಿ ಕೊಡಬೇಕು, ಏನೇನು ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರ್ ಆಗಿ ಇಟ್ಕೊಳ್ಬೇಕು, ಈ ಎಲ್ಲ ವಿಷಯದ ಕುರಿತಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಒದಗಿಸಿ ಕೊಡ್ತೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ರೈತರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ರೈತರಿಗೆ ಆಲ್ರೆಡಿ ಈಗಾಗಲೇ ಬೆಳೆ ಹಾನಿ ಪರಿಹಾರ ಜಮಾ ಆಗಿ ಕ್ಲಿಯರ್ ಆಗಬೇಕಾಗಿತ್ತು. ಆದರೆ ಬೆಳೆ ಹಾನಿ ಪರಿಹಾರ ಸರ್ವೆ ನಡೀತಾ ಇತ್ತು, ಜಂಟಿ ಸರ್ವೆ ಆಗ್ತಾ ಇತ್ತು. ಆ ಒಂದು ಜಂಟಿ ಸರ್ವೆಯಲ್ಲಿ 30,000 ಹೆಕ್ಟೇರಷ್ಟು ಭೂಮಿಗಳು ನಾಶ ಆಗಿರೋದು ಸರ್ಕಾರದ ಗಮನಕ್ಕೆ ಬರುತ್ತೆ. ಆದರೆ ಬಜೆಟ್ ಮಂಡನೆ ಆಗಬೇಕಾಗಿತ್ತು. ಮುಖ್ಯವಾಗಿ ಬಜೆಟ್ ಮಂಡನೆಯಲ್ಲಿ ಹೇಳ್ತಾರೆ, ನಾವು 51 ಲಕ್ಷ ರೈತರಿಗೆ 6,200 ಕೋಟಿಯಷ್ಟು ದುಡ್ಡನ್ನು ಮೀಸಲಿಡ್ತಾ ಇದ್ದೀವಿ. ಇಷ್ಟು ದುಡ್ಡನ್ನು ನಾವು ರೈತರ ಖಾತೆಗಳಿಗೆ ಜಮಾ ಮಾಡ್ತೀವಿ. ಬೆಳೆ ಹಾನಿ ಪರಿಹಾರ ನಾವು ಕೊಟ್ಟಿರಲಿಲ್ಲ. ಈಗಾಗಲೇ 30,000 ಹೆಕ್ಟೇರಷ್ಟು ಭೂಮಿಗಳು ಏನು ನಾಶ ಆಗಿದಾವಲ್ಲ, ಅದಕ್ಕೆಲ್ಲವೂ ಕೂಡ ಪರಿಹಾರ ಧನವನ್ನು ಕೊಡ್ತೀವಿ. NDRF ಕುಸ್ಕಿ ಜಮೀನಿಗೆ 25,500 ತನಕ ನಾವು ದುಡ್ಡನ್ನು ಕೊಡ್ತೀವಿ. ಅದರಲ್ಲಿ ಈಗಾಗಲೇ ಸೋಯಾಬೀನು, ಹತ್ತಿ, ಹುರುಳು ಜೋಳ, ಮೆಕ್ಕೆಜೋಳ, ಈ ರೀತಿ ದ್ರಾಕ್ಷಿ ಆಗಿರಲಿ, ಅರಿಶಿನ ಆಗಿರಲಿ, ಅದರಲ್ಲಿ ಈಗ ಬೇಸಿಗೆ ಕಾಲ ಬೇರೆ. ಬೇಸಿಗೆ ಕಾಲದಲ್ಲಿ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಬಿಸಿಲಿದ್ರೆ ಸಾಯಂಕಾಲ ಸುಂಟರ ಗಾಳಿ ಥರ ಗಾಳಿ ಬಿಡೋದು, ಈಗೆಲ್ಲವೂ ಕೂಡ ವಾತಾವರಣ ಚೇಂಜ್ ಆಗೋದು, ಆಟೋಮೆಟಿಕ್ ಸುರಿಮಳೆ ಆಗೋದು, ಇದೆಲ್ಲವೂ ಕೂಡ ನಡೀತಾ ಇದೆ. ಹೀಗಾಗಿ ದ್ರಾಕ್ಷಿ ಬೆಳೆಗಾರರು ಕೂಡ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ಬೆಳೆ ಹಾನಿ ಪರಿಹಾರವನ್ನು ಕೊಡ್ತೀವಿ. ಸೊ ಅವರ ಒಂದು ಬೆಳೆಗಳ ಆಧಾರದ ಮೇಲೆ, ಜೊತೆಗೆ ಅವರ ಹೊಲ ಗದ್ದೆಗಳ ಆಧಾರದ ಮೇಲೆ, ಅಂದರೆ ನೀರಾವರಿ ಭೂಮಿಗಳಿದ್ರೆ 31,500 ತನಕ ಜಮಾ ಆಗುತ್ತೆ. NDRF ಕುಸ್ಕಿ ಜಮೀನಿದ್ರೆ 25,500 ತನಕ ಜಮಾ ಆಗುತ್ತೆ. ಹೀಗೆ ಅದರ ಆಧಾರದ ಮೇಲೆ ನಾವು ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿ ಕೊಡ್ತೀವಿ. ಅವರು ಇನ್ಸೂರೆನ್ಸ್ ಮಾಡಿಸ್ಕೊಳ್ಬೇಕಂತೇನಿಲ್ಲ, ಇನ್ಸೂರೆನ್ಸ್ ಮಾಡಿಸದೇ ಇದ್ದವ್ರಿಗೂ ಕೂಡ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪ್ರಿಯಂ ಖರ್ಗೆ ಅವರು ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅಲ್ಲ, ಮತ್ತೆ ಕನ್ಫ್ಯೂಸ್ ಆಗಬೇಡಿ, ಪ್ರಿಯಂ ಖರ್ಗೆ ಅವರು ಸಚಿವರು. ಸೊ ಇವರು ತಿಳಿಸಿರ್ತಕ್ಕಂಥದ್ದು. ಹೀಗಾಗಿ ನಿಮಗೆ 6,200 ಕೋಟಿ ದುಡ್ಡು ಬಿಡುಗಡೆ ಆಗ್ತಾ ಇದೆ. ಓಕೆ, ಆದರೆ ಜಂಟಿ ಸರ್ವೆ ಆಗಿರಲಿಲ್ಲ ಅಂದರೆ ನಿಮ್ಗೆ ದುಡ್ಡು ಬರೋದಿಲ್ಲ. ಹಾಗಾದರೆ ಜಂಟಿ ಸರ್ವೆ ಮಾಡಿಸೋದಾದರೂ ಹೇಗೆ? ಜಂಟಿ ಸರ್ವೆ ಮಾಡಿಸ್ಲಿಕ್ಕೆ ನಾವು ಎಲ್ಲಿ ಹೋಗಿ ಭೇಟಿ ಕೊಡಬೇಕು ಅಂತ ಕೇಳೋದಾದರೆ, ನಿಮ್ಮ ಹತ್ತಿರದ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗಬಹುದು ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಬಹುದು. ನೀವು ಹಾಗೆ ಹೋಗೋದಲ್ಲ, ನಿಮ್ಮ ಬೆಳೆ ಹಾನಿ ಆಗಿರ್ತಕ್ಕಂತಹ ಫೋಟೋಸು, ವಿಡಿಯೋಸನ್ನು ತೆಗೆದುಕೊಳ್ಬೇಕು. ಅದನ್ನು ಕಲೆಕ್ಟ್ ಮಾಡಿಕೊಂಡು ನೀವು ಗ್ರಾಮ ಪಂಚಾಯಿತಿಗೆ ಹೋಗಿ ತಿಳಿಸಿದರೆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಮುಂದಿನ ಪ್ರೊಸೆಸರ್ ಬಗ್ಗೆ ಮಾಹಿತಿಯನ್ನು ಒದಗಿಸಿ ಕೊಡ್ತಾರೆ. ಸೊ ಜಂಟಿ ಸರ್ವೆ ಒಂದು ಸಾರಿ ಆಯ್ತಪ್ಪ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗ್ತವೆ. ಮುಖ್ಯವಾಗಿ ಹೌದು, ನಿಮ್ಮ ಹೊಲ ಗದ್ದೆಗಳು ನಿಮ್ಮ ಹೆಸರಲ್ಲೇನೆ ಇದೆಯಾ ಅಥವಾ ಇಲ್ವಾ, ನೀವು ಶ್ರೀಮಂತರಿದೆಯಾ ಅಥವಾ ಬಡವರಿದ್ದೀರಾ, ನೀವು ಅರ್ಹತೆಯನ್ನು ಹೊಂದಿದ್ದೀರಾ ಅಥವಾ ಇಲ್ವಾ, ಇದೆಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ. ಸೊ ಹಾಗಾದರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳು ಸರಿ ಇರೋದ್ರಲ್ಲಿನೇ ಮುಖ್ಯವಾಗಿ ಒಂದು ಡಾಕ್ಯುಮೆಂಟ್ಸ್ ಏನಪ್ಪ ಅಂದರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು. ಹೌದು, ನಾನು ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳಲ್ಲಿ ಹೇಳ್ತಾ ಇರ್ತೀನಿ, ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಅತಿ ಅವಶ್ಯಕ. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆದರೆ ಮಾತ್ರ ಬೆಳೆ ಹಾನಿ ಪರಿಹಾರ, ಫಸಲ್ ಬಿಮಾ ಯೋಜನೆ, PM ಕಿಸಾನ್ ಯೋಜನೆ, ಬರ ಹಾನಿ ಪರಿಹಾರ, ಈ ರೀತಿ ಎಲ್ಲ ಯೋಜನೆಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಅಷ್ಟೇ ಅಲ್ಲದೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಕೂಡ ಇನ್ಯಾರೋ ಬಂದು ಲಪ್ಟಾಯಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರ್ ಆಗಿ ಇಟ್ಕೊಳ್ಳಿ ಅಂತ ನಾನು ಒತ್ತಿ ಹೇಳ್ತಾ ಇರ್ತೀನಿ. ಈಗಲೂ ಕೂಡ ಅಷ್ಟೇ, ಈ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ಅಂತ
ರಾಜ್ಯ ಹಾಗೂ ಕೇಂದ್ರ ಸರ್ಕಾರವು ಕೂಡ ಹೇಳ್ತಾ ಇದೆ. ಸೊ ಪಹಣಿಗೆ ಆಧಾರ್ ಕಾರ್ಡನ್ನು ನೀವು ಲಿಂಕ್ ಮಾಡಿಸ್ಕೊಳ್ಳಿಕ್ಕೆ ಗ್ರಾಮ ಪಂಚಾಯಿತಿಗೆ ಹೋಗಲೇಬೇಕು. ಹಾಗಾದರೆ ನಿಮ್ಮ ಪಹಣಿ ಒಂದು ಆಧಾರ್ ಕಾರ್ಡು, ಒಂದು 2 ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಳ್ಳಿ, ಒಂದು ಮೊಬೈಲ್ ಸಂಖ್ಯೆ ತೆಗೆದುಕೊಳ್ಳಿ. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂತಹ ಮೊಬೈಲ್ ಸಂಖ್ಯೆ ಇರಬೇಕು. ಅವುಗಳನ್ನು ತೆಗೆದುಕೊಂಡು ಹೋದರೆ ಲಿಂಕ್ ಮಾಡಿಸಿ ಕೊಡ್ತಾರೆ. ತದನಂತರ ನಿಮಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗೋದರಲ್ಲಿ ಯಾವುದೇ ತೊಂದರೆ ಇರುವುದಿಲ್ಲ. ಎಂದಿನಂತೆ ನಿಮಗೆ ದುಡ್ಡು ಜಮಾ ಆಗುತ್ತೆ. ಸೊ ಇದನ್ನು ಮುಖ್ಯವಾಗಿ ಪ್ರತಿಯೊಬ್ಬ ರೈತರು ಕೂಡ ಮಾಡಲೇಬೇಕಾಗಿರ್ತಕ್ಕಂತಹ ಕೆಲಸ. ಸೊ ನಾನು ಕೊಡಬೇಕಾಗಿರ್ತಕ್ಕಂತಹ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇನ್ನು ಜಮಾ ಆಗ್ತಕ್ಕಂತಹ ಜಿಲ್ಲೆಗಳ ಬಗ್ಗೆ ಹೇಳೋದಾದರೆ ಕಲಬುರಗಿ, ಬೆಳಗಾವಿ, ಕೊಪ್ಪಳ, ಹಾಸನ, ಗದಗ, ವಿಜಯನಗರ, ಧಾರವಾಡ, ಬೆಂಗಳೂರು ಗ್ರಾಮಾಂತರ, ಅದೇ ರೀತಿಯಾಗಿ ಬೀದರ, ಮಂಡ್ಯ, ಚಿಕ್ಕಮಗಳೂರು, ಈ ರೀತಿ ಅನೇಕ ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ಮೊದಲನೇ ಹಂತದಲ್ಲಿ ಈ ದುಡ್ಡು ಜಮಾ ಆಗ್ತಾ ಇದೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಇದೇ ರೀತಿ ಅಪ್ಡೇಟನ್ನು ಕೇಳೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಷಯವನ್ನು ಎಲ್ಲ ರೈತರಿಗೆ ಶೇರ್ ಮಾಡಿ.